Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 5ನೇ ತರಗತಿ ಗಣಿತ ವಿಷಯದ ಭಿನ್ನರಾಶಿಗಳು ಈ ಘಟಕದಲ್ಲಿರುವಂತಹ ಅಭ್ಯಾಸದ ಲೆಕ್ಕಗಳನ್ನು ನೋಡುವ. ಇದರಲ್ಲಿ ಭಿನ್ನರಾಶಿಗಳ ಹೋಲಿಕೆಯನ್ನು ನಾವು ಕಲಿತೇವೆ. ಸಮಛೇದವಿದ್ದಾಗ ಯಾವ ರೀತಿ ಹೋಲಿಕೆ ಮಾಡಬೇಕು, ಇನ್ನು ಅಸಮಛೇದ ಅಂದರೆ ಅಂಶಗಳು ಸಮ ಇದ್ದಾಗ ಯಾವ ರೀತಿ ಹೋಲಿಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ವಾ. ಇಲ್ಲೆರಡು ಚಿತ್ರಗಳನ್ನು ಬಿಡಿಸಿದ್ದೇನೆ, ಅಂದರೆ ಇವುಗಳನ್ನು ನಾವು ಮೈಸೂರು ಪಾಕ್ ಅಂತ ತಿಳ್ಕೊಳ್ವಾ. ಆಯ್ತಾ, ಈ ಎರಡು ಮೈಸೂರು ಪಾಕ್ಗಳು 9 ತುಂಡುಗಳನ್ನಾಗಿ ಮಾಡಿದ್ದೇನೆ. ಈ 9 ತುಂಡಲ್ಲಿ 3 ತುಂಡುಗಳನ್ನು ತೆಗೆದಿದ್ದೇನೆ. ಇಲ್ಲಿ 9ರಲ್ಲಿ 5 ತುಂಡುಗಳನ್ನು ತೆಗೆದಿದ್ದೇನೆ. ಯಾವ ಮೈಸೂರು ಪಾಕಲ್ಲಿ ಹೆಚ್ಚಿನ ತುಂಡುಗಳನ್ನು ತೆಗೆದಿದ್ದೇನೆ, ಯಾವುದರಲ್ಲಿ ಕಡಿಮೆ ತುಂಡನ್ನು ತೆಗೆದಿದ್ದೇನೆ? 9ನೇ 5ರಲ್ಲಿ ಹೆಚ್ಚಿನ ತುಂಡನ್ನು ತೆಗೆದಿದ್ದೇನೆ ಅಲ್ವಾ. ಹಾಗಾಗಿ 9ನೇ 5 9ನೇ 3ಕ್ಕಿಂತ ದೊಡ್ಡದು. ಸಂಖ್ಯೆ ದೊಡ್ಡಿದ್ದಾಗ ಅವುಗಳ ಬೆಲೆಯೂ ಕೂಡ ದೊಡ್ಡದಾಗಿರುತ್ತೆ ಎನ್ನುವುದನ್ನು ತಿಳ್ಕೊಂಡಿದ್ದೆವು. ಅದೇ ರೀತಿ ಭಿನ್ನರಾಶಿಯಲ್ಲಿ ಛೇದಗಳು ಸಮವಿದ್ದಾಗ ದೊಡ್ಡ ಸಂಖ್ಯೆಯು ದೊಡ್ಡ ಬೆಲೆಯನ್ನೇ ಇರುತ್ತೆ. ಆಯಿತಾ, ಇಲ್ಲಿ ನೋಡಿ 8ನೇ 1 8ನೇ 6 ಇದೆ. 8ನೇ 6 8ನೇ 1ಕ್ಕಿಂತ ದೊಡ್ಡದು. ಇನ್ನು 6ನೇ 4 ಇದೆ, 6ನೇ 5 ಇದೆ. 6ನೇ 5 6ನೇ 4ಕ್ಕಿಂತ ದೊಡ್ಡದು. ಇನ್ನು 12ನೇ 5 ಇದೆ, 12ನೇ 10 ಇದೆ. 12ನೇ 10 12ನೇ 5ಕ್ಕಿಂತ ದೊಡ್ಡದು. ಅಂಶಗಳು ಸಮವಿದ್ದಾಗ ಯಾವ ರೀತಿ ನಾವು ಮಾಡಬೇಕು? ಅಂಶಗಳು ಸಮವಿದ್ದಾಗ ಮಕ್ಕಳೇ, ಚಿಕ್ಕ ಸಂಖ್ಯೆಯು ಹೆಚ್ಚಿನ ಬೆಲೆಯನ್ನು ಹೊಂದಿರುತ್ತೆ. ಅಂದರೆ ಚಿಕ್ಕ ಸಂಖ್ಯೆಯ ಬೆಲೆಯು ದೊಡ್ಡದಾಗಿರುತ್ತೆ, ದೊಡ್ಡ ಸಂಖ್ಯೆಯ ಬೆಲೆಯು ಚಿಕ್ಕದಾಗಿರುತ್ತೆ. ಯಾವಾಗಂದರೆ ಅಂಶಗಳು ಸಮವಿದ್ದಾಗ ಮಾತ್ರ. 2 ಚಿತ್ರಗಳನ್ನು ಬಿಡಿಸಿದ್ದೇನೆ. ಇದನ್ನು ನಾವು ಪಿಜ್ಜಾ ಅಂತ ತಿಳ್ಕೊಳ್ವಾ. ಈ ಮೊದಲನೇ ಚಿತ್ರದಲ್ಲಿ ನೋಡಿ 8 ತುಂಡುಗಳನ್ನಾಗಿಸಿದ್ದೇನೆ. ಅದರಲ್ಲಿ 2 ತುಂಡುಗಳನ್ನು ನಾನು ಬಣ್ಣ ಹಚ್ಚಿದ್ದೇನೆ. ಎರಡನೇ ಚಿತ್ರದಲ್ಲಿ ನೋಡಿ ಸೇಮ್ ಪಿಜ್ಜಾವಲ್ಲಿ 16 ತುಂಡುಗಳನ್ನಾಗಿಸಿದ್ದೇನೆ. ಅದಕ್ಕೂ ಕೂಡ 2 ಪೀಸಸ್ಗಳಿಗೆ ಶೇಡಿಂಗ್ ಮಾಡಿದ್ದೇನೆ. ಅಲ್ಲಿ ಯಾವ ಪೀಸಲ ಗಾತ್ರ ದೊಡ್ಡದು? 8ರಲ್ಲಿ 2 ಪೀಸಸ್ನ ಗಾತ್ರ ದೊಡ್ಡದಾ, ಇಲ್ಲ 16ರಲ್ಲಿ 2 ತುಂಡು ಪಿಜ್ಜಾದ ಗಾತ್ರ ದೊಡ್ಡದಿದೆಯಾ? 8ರಲ್ಲಿ 2 ಅಲ್ವಾ. ಅಂದರೆ ಭಿನ್ನರಾಶಿಗಳಲ್ಲಿ ಅಂಶಗಳು ಸಮವಿದ್ದಾಗ ಮಕ್ಕಳೇ, ಛೇದದಲ್ಲಿರುವಂತಹ ಸಂಖ್ಯೆಯು ಚಿಕ್ಕದಿದ್ದರೆ ಅದರ ಬೆಲೆ ದೊಡ್ಡದಾಗಿರುತ್ತೆ. ಛೇದದಲ್ಲಿರುವಂತಹ ಸಂಖ್ಯೆಯು ದೊಡ್ಡದಾಗಿದ್ದರೆ ಅವುಗಳ ಬೆಲೆ ಚಿಕ್ಕದಾಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಳಗೆ ನೋಡಿ 3ನೇ 2 8ನೇ 2 ಇದೆ. ಯಾವ್ದು ದೊಡ್ಡದು? 3ನೇ 2 ದೊಡ್ಡದು. ಯಾಕೆಂದರೆ ಚಿಕ್ಕ ಸಂಖ್ಯೆಯಾಗಿರುತ್ತೆ, ಅವುಗಳ ಬೆಲೆ ಮಾತ್ರ ದೊಡ್ಡದಾಗಿರುತ್ತೆ. ಇನ್ನು 5ನೇ 4 20ನೇ 4 ಇದೆ. 5ನೇ 4 ದೊಡ್ಡದು. ನೆಕ್ಸ್ಟ್ ನೋಡಿ 17ನೇ 9 ಇದೆ, 10ನೇ 9 ಇದೆ. ಯಾವುದು? 10ನೇ 9 17ನೇ 9ಕ್ಕಿಂತ ದೊಡ್ಡದು. ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೊದಲನೇದು 5ನೇ 3 7ನೇ 3 ಇದೆ. ಯಾವ್ದು ದೊಡ್ಡದು? 5ನೇ 3 ದೊಡ್ಡದು. ಯಾಕೆಂದರೆ ಅಂಶಗಳು ಸಮವಾಗಿದೆ ಅಲ್ವಾ. ನೆಕ್ಸ್ಟ್ ನೋಡಿ 15ನೇ 9 11ನೇ 9 ಇದೆ. 9 ದೊಡ್ಡದು. ಇನ್ನು 7ನೇ 4 ಇದೆ, 5ನೇ 4 ಇದೆ. 5ನೇ 4 ದೊಡ್ಡದು. 17ನೇ 6 ಇದೆ, 17ನೇ 3 ಇದೆ. ಛೇದಗಳು ಸಮವಿದ್ದಾಗ ಆ ಸಂಖ್ಯೆಯ ಬೆಲೆಯು ದೊಡ್ಡ ಸಂಖ್ಯೆ ಆಗಿದ್ರೆ ಅವುಗಳ ಬೆಲೆ ಕೂಡ ದೊಡ್ಡದೇ ಆಗಿರುತ್ತೆ. ನೆಕ್ಸ್ಟ್ ನೋಡಿ 19ನೇ 5 19ನೇ 11 ಇದೆ. 19ನೇ 11 ದೊಡ್ಡದು. ಇನ್ನು 21ನೇ 12 ಇದೆ, 15ನೇ 12 ಇದೆ. 12 ದೊಡ್ಡದು. ಯಾಕೆಂದರೆ ಅಂಶಗಳು ಸಮವಾಗಿದೆ. 17ನೇ 11 ಇದೆ, 15ನೇ 11 ಇದೆ. 15ನೇ 11 ದೊಡ್ಡದು. 11ನೇ 6 ಇದೆ, 15ನೇ 6 ಇದೆ. 11ನೇ 6 ದೊಡ್ಡದು. 23ನೇ 14 ಇದೆ, 23ನೇ 5 ಇದೆ. 23ನೇ 14 ದೊಡ್ಡದು. ಯಾಕೆಂದರೆ ಛೇದಗಳು ಸಮವಿದೆ. ಇನ್ನು 20ನೇ 17 20ನೇ 12 ಇದೆ. 20ನೇ 17 20ನೇ 12ಕ್ಕಿಂತ ದೊಡ್ಡದು. 15ನೇ 11 ಇದೆ, 15ನೇ 8 ಇದೆ. 15ನೇ 11 15ನೇ 8ಕ್ಕಿಂತ ದೊಡ್ಡದು. ಅಭ್ಯಾಸ 5.3 ಸಮಾನ ಭಿನ್ನರಾಶಿಗಳು. ಸಮ ಭಿನ್ನರಾಶಿ ಅಂದರೆ ಬೇರೆ, ಸಮಾನ ಭಿನ್ನರಾಶಿ ಅಂದರೆ ಬೇರೆ. ಆಯಿತಾ, ಯಾವ ಭಿನ್ನರಾಶಿಗಳು ಒಂದೇ ಸಮವಾದ ಬೆಲೆಯನ್ನು ಸೂಚಿಸ್ತದೋ ಅಂಥವುಗಳನ್ನು ನಾವು ಸಮಾನ ಭಿನ್ನರಾಶಿಗಳು ಅಂತ ಕರಿತೇವೆ. ಅಂದರೆ ಅವುಗಳ ಬೆಲೆಗಳು ಮಾತ್ರ ಸಮಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಡಿ 2ನೇ 1 4ನೇ 2 8ನೇ 4 12ನೇ 6 ಇದೆ. ಇವುಗಳ ಬೆಲೆಗಳು ಮೂಲ ಬೆಲೆಯನ್ನೇ ಪ್ರತಿನಿಧಿಸಬೇಕು. ನೋಡಿ 2 1 2 2 2 4 2ನೇ 1 ಬಂತಲ್ವಾ. ಇನ್ನು ನೋಡಿ 4 1 4 4 2 8 ಇದು ಕೂಡ 2ನೇ 1. ಇನ್ನು 6 1 6 6 2 12 2ನೇ 1. ಅಂದರೆ ಮೂಲ ಬೆಲೆಯನ್ನೇ ಅದು ಪ್ರತಿನಿಧಿಸುತ್ತದೆ. ಹಾಗಾದರೆ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಕಂಡುಹಿಡಿಯುವ? 4ನೇ 5ಕ್ಕೆ 3 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಬೇಕಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ 4ನೇ 5 ಇದಕ್ಕೆ 1ರಿಂದ ಗುಣಿಸಿದ್ರೆ ನಮ್ಮ ಪುನಃ ಇದೇ ಉತ್ತರನೇ ಬರುತ್ತೆ. ಹಾಗಾಗಿ ಮೊದಲ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸುವ. 5 2 10 4 2 8 ಸಮಾನ ಭಿನ್ನರಾಶಿ ಸಿಕ್ತು. ಇದನ್ನೇ ಪುನಃ ಬರ್ಕೊಳ್ಳುವ. 4ನೇ 5 ಗುಣಿಸು ಈಗ 3ರಿಂದ ಗುಣಿಸುವ. 5 3 15 4 3 12 ಇದು ಎರಡನೇ ಸಮಾನ ಭಿನ್ನರಾಶಿ. 4ನೇ 5 ಗುಣಿಸು ಈಗ 2ರಿಂದ ಆಯಿತು 3ರಿಂದ ಆಯಿತು. ಇವಾಗ 4ರಿಂದ ಗುಣಿಸುವ.
5 ನಾಲ್ಕಲ 20, 4 ನಾಲ್ಕಲ 16 ಎಷ್ಟಾಯಿತು? 3ನೇ ಸಮಾನ ಭಿನ್ನರಾಶಿ ಸಿಕ್ತು. ಹೀಗೆ ಒಂದು ಸಮಾನ ಭಿನ್ನರಾಶಿ ಕೊಟ್ಟಿದ್ದಾಗ ಅದರ ಅಂಶ ಮತ್ತು ಛೇದಕ್ಕೆ ಒಂದೇ ಮಗ್ಗಿಯಿಂದ ಗುಣಿಸಬೇಕು. ಮೊದಲು 2ರಿಂದ, ಆಮೇಲೆ 3ರಿಂದ, ಆಮೇಲೆ 4ರಿಂದ. ಇಲ್ಲಿ 3 ಸಮಾನ ಭಿನ್ನರಾಶಿ ಕೊಟ್ಟಿರುವ ಕಾರಣ 2, 3, 4ರಿಂದ ಗುಣಿಸಿದ್ದೇವೆ. ಇವಾಗ ಸಮಾನ ಭಿನ್ನರಾಶಿಗಳನ್ನು ಪರಿಶೀಲಿಸುವುದು ಹೇಗೆ? ಇವಾಗ 2 ಭಿನ್ನರಾಶಿ ಇರ್ತಾರೆ, ಅವುಗಳು ಸಮಾನ ಭಿನ್ನರಾಶಿಯಲ್ಲಿವೆಯೇ ಇಲ್ಲ ಅನ್ನೋದನ್ನು ಹೇಗೆ ನಾವು ಪರಿಶೀಲಿಸುವುದು? ಹೇಗಂದ್ರೆ, ಒಂದು ಭಿನ್ನರಾಶಿ ಕೊಟ್ಟಿದ್ದಾಗ ಇಲ್ಲಿರುವಂತಹ ಅಂಶ ಮತ್ತು ಛೇದವನ್ನು ಇನ್ನೊಂದು ಭಿನ್ನರಾಶಿಯ ಛೇದ ಮತ್ತು ಅಂಶಕ್ಕೆ ಓರೆ ಗುಣಾಕಾರ ಮಾಡಬೇಕು. ನೋಡಿ, 4ನೇ 3 ಇನ್ನೊಂದು 12ನೇ 9 ಕೊಟ್ಟಿದ್ದಾರಲ್ವಾ, ಇಲ್ಲಿರುವಂತಹ ಭಿನ್ನರಾಶಿಯ ಅಂಶ ಮತ್ತು ಛೇದಕ್ಕೆ ಮತ್ತೊಂದು ಜೊತೆ ಇರುವಂತಹ ಭಿನ್ನರಾಶಿಯ ಛೇದ ಮತ್ತು ಅಂಶವನ್ನು ಓರೆ ಗುಣಾಕಾರ ಮಾಡೋದು. ಓರೆ ಗುಣಾಕಾರ ಅಂದರೆ ಅಂಶವನ್ನು ಛೇದಕ್ಕೆ ಗುಣಿಸೋದು, ಛೇದವನ್ನು ಅಂಶಕ್ಕೆ ಗುಣಿಸುವ. 3 12 36, 9 4 36. ಈಗ ಬಂದಂತಹ ಬೆಲೆ ಸಮವಾಗಿದೆ ಅಲ್ವಾ? 36 ಸಮ 36 ಸಿಕ್ಕಿದೆ. ಹಾಗಾದರೆ 4ನೇ 3 ಮತ್ತು 12ನೇ 9 ಸಮಾನ ಭಿನ್ನರಾಶಿಗಳು. ಅರ್ಥ ಆಯ್ತಾ ಮಕ್ಕಳೇ? ಇಂತಹ ಲೆಕ್ಕಗಳನ್ನು ಕೊಟ್ಟಿದ್ದಾಗ ಏನು ಮಾಡಬೇಕಂದ್ರೆ, ಆ ಭಿನ್ನರಾಶಿಗಳನ್ನು ಓರೆ ಗುಣಾಕಾರ ಮಾಡಿ ಗುಣಿಸಿ ಅವುಗಳ ಉತ್ತರ ಸಮ ಬಂದಾಗ ಅದು ಸಮಾನ ಭಿನ್ನರಾಶಿಗಳು. ಎಲ್ಲಾದರೂ ಉತ್ತರಗಳು ಅಸಮವಾಗಿದ್ದಾಗ ಅವುಗಳು ಸಮಾನ ಭಿನ್ನರಾಶಿಗಳು ಅಲ್ಲ. ಇವಾಗ ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೊದಲನೇದು ನೋಡಿ, ಈ ಸರಣಿಯನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಮೊದಲನೇ ಲೆಕ್ಕದಲ್ಲಿ ನೋಡಿ 3ನೇ 2 ಕೊಟ್ಟಿದ್ದಾರೆ, ಅದರಲ್ಲಿ 6ನೇ 4 ಅಂದರೆ 3 2 6, 2 2 4 ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ 9 ಕೊಟ್ಟಿದ್ದಾರೆ, ಅಂದರೆ 3 3 9, 2 3 6. ನೆಕ್ಸ್ಟ್ ನೋಡಿ, 2 4 8, 3 4 12. ಹೀಗೆ ಈ ಸರಣಿಯನ್ನು ಪೂರ್ಣಗೊಳಿಸಬೇಕು. 7ನೇ 5, 7 ಎಷ್ಟು 14, 7 2 14, 5 2 10. ನೆಕ್ಸ್ಟ್ ನೋಡಿ, 5 ಎಷ್ಟು 15, 5 3 15, 7 3 21. ಎಷ್ಟು 42, 7 6 42, 5 6 30. ಮುಂದಿನ 3 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ 5ನೇ 2, ನೆಕ್ಸ್ಟ್ ಕೊಟ್ಟಿದ್ದು 10ನೇ 4. ಈಗ 2 2 4, 2 3 6, 5 3 15, 2 4 8, 5 4 20, 2 5 10, 5 5 25. ನೋಡಿ, 5ನೇ 2ನೇ 4, 15ನೇ 6, 20ನೇ 8, 25ನೇ 10, 8ನೇ 3, ಇದರಲ್ಲಿ 16ನೇ 6 ಅಂದರೆ 8 2 16, 3 2 6. ಈಗ 3 3 9, 3 4 12, 3 5 15. ನೆಕ್ಸ್ಟ್ ನೋಡಿ, 8 8 2 16, 8 3 24, 8 4 32, 8 5 40. ನೋಡಿ, 8ನೇ 3, 16ನೇ 6, 24ನೇ 9, 32ನೇ 12, 40ನೇ 15. ಇಲ್ಲಿ ನೋಡಿ, 11ನೇ 9. ನೆಕ್ಸ್ಟ್ ನೋಡಿ, 9 2 18, 11 2 22, 9 3 27, 9 4 36, 9 5 45. ಇಲ್ಲಿ 11 2 22, 11 3 33, 11 4 44, 11 5 55. ಈ ರೀತಿಯಾಗಿ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಬೇಕಾದ್ರೆ ಅವುಗಳನ್ನು ಅಂಶ ಮತ್ತು ಛೇದಕ್ಕೆ ಒಂದೇ ಮಗ್ಗಿಯಿಂದ ಗುಣಿಸಬೇಕು. 3ನೇದು ನೋಡಿ, ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳು ಸಮಾನ ಆಗಿವೆಯೇ ಅಂತ ಪರೀಕ್ಷಿಸಬೇಕಂತೆ. ಅವುಗಳನ್ನು ಓರೆ ಗುಣಾಕಾರ ಮಾಡಬೇಕು. ನೋಡುವ, 5ನೇ 3 ಮತ್ತು 30ನೇ 18 ಹಾಗೆ ಬರ್ಕೊಳ್ಳಿ. ಓರೆ ಗುಣಾಕಾರ ಮಾಡಿದಾಗ ನೋಡಿ, 8 ಗುಣಿಸು 5 ಈಚೆಗೆ 3 ಗುಣಿಸು 30, 90, 3 30 90. ಹಾಗಾದರೆ ಈ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳಲ್ವಾ? ಸಮಾನ ಭಿನ್ನರಾಶಿಗಳು. 17ನೇ 12, ಇನ್ನೊಂದು 20ನೇ 8. ಇದನ್ನು ಕೂಡ ನಾವೇನು ಮಾಡುವ? ಓರೆ ಗುಣಾಕಾರ ಮಾಡುವ. 12 ಗುಣಿಸು 20, 17 ಗುಣಿಸು 8. ಇಲ್ಲಿ 12 20 240, ಇಲ್ಲಿ 17 8 136 ಸಿಕ್ಕಿದೆ. ಹಾಗಾದರೆ ಇದು ಸಮಾನ ಭಿನ್ನರಾಶಿ ಅಲ್ಲ. 7ನೇ 2, ಇನ್ನೊಂದು 21ನೇ 7. ಇದನ್ನು ಓರೆ ಗುಣಾಕಾರ ಮಾಡುವ. 2 ಗುಣಿಸು 21, 7 ಗುಣಿಸು 7, 21 42, 7 7 49. ಇದು ಕೂಡ ಸಮಾನ ಭಿನ್ನರಾಶಿ ಅಲ್ಲ. ನೆಕ್ಸ್ಟ್ ನೋಡಿ, 11ನೇ 5, ಇನ್ನೊಂದು 55ನೇ 25. ಇದನ್ನು ಓರೆ ಗುಣಾಕಾರ ಮಾಡುವ. 11 ಗುಣಿಸು 25, 5 ಗುಣಿಸು 55. 11 25 275, 5 25 275. ಇವುಗಳು ಸಮಾನ ಭಿನ್ನರಾಶಿಗಳು. ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ 7ನೇ 4 ಭಿನ್ನರಾಶಿಯನ್ನು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಬೇಕು. ನೋಡಿ, ಅಂಶ ಎಷ್ಟು ಬರಬೇಕು?
16 ಬರಬೇಕು. 4 ಎಷ್ಟಲ 16, 4 4 16, ಹಾಗಾದರೆ 7 4 28. ಒಂದು ಸಮಾನ ಭಿನ್ನರಾಶಿ ಕೊಂಡು ಹಿಡಿತಲ್ವಾ, 28ನೇ 16. ನೆಕ್ಸ್ಟ್ ನೋಡಿ ಅಂಶ 24 ಬರಬೇಕು. 4 ಎಷ್ಟಲ 24, 4 6 24, 7 6 42. ಎಷ್ಟು ಬಂತು ನಮ್ಗೆ ಇವಾಗ? 42ನೇ 24. ಇವಾಗ ಏನು ಮಾಡಬೇಕಂದ್ರೆ ಛೇದ 21 ಬರಬೇಕು. ಸೇಮ್ 7ನೇ 4 ಬರ್ಕೊಳ್ಳುವ. ಛೇದ 21 ಅಂದರೆ 7 ಎಷ್ಟಲ 21, 7 3 21, 4 3 ಎಷ್ಟು? 4 3 12. ಇಲ್ಲಿಯೂ ಕೂಡ ಹಾಗೆ ಇಲ್ಲಿ ಛೇದ ಎಷ್ಟು ಬರಬೇಕಂತೆ? 84 ಬರಬೇಕಂತೆ. 7 ಎಷ್ಟಲ 84, 7 12 84, 4 12 ಎಷ್ಟು? 4 12 48. ಹಾಗಾದರೆ 84ನೇ 48. 5.4ರ ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಭಿನ್ನರಾಶಿಗಳನ್ನು ಸಂಕ್ಷೇಪಿಸುವುದು. ಕೊಟ್ಟಿರುವ ಭಿನ್ನರಾಶಿಯನ್ನು ಸಂಕ್ಷೇಪಿಸಬೇಕಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು. ಆದಷ್ಟು ಕನಿಷ್ಠ ರೂಪ ನಮಗೆ ಸಿಗಬೇಕು. ಕನಿಷ್ಠ ರೂಪ ಅಂದರೆ ಅಂಶ ಮತ್ತು ಛೇದವು ಯಾವುದೇ ಒಂದೇ ಮಗ್ಗಿಯಿಂದ ಭಾಗಿಸಿ ಹೋಗದಂತಹ ಸಂಖ್ಯೆಗಳು ನಮಗೆ ಸಿಗಬೇಕು. ಇದನ್ನು ನಾವು ಕನಿಷ್ಠ ರೂಪಕ್ಕೆ ತರುವುದು ಅಥವಾ ಸಂಕ್ಷೇಪಿಸುವುದು ಅಂತ ಕರಿತೇವೆ. ಅಭ್ಯಾಸ ಲೆಕ್ಕವನ್ನು ಮಾಡುವ. ಮೊದಲಿಗೆ ನೋಡಿ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. 16ನೇ 8 ಇದನ್ನು ಸಂಕ್ಷೇಪಿಸಬೇಕಾದ್ರೆ 8 1 8, 8 2 16. ಇವಾಗ 1 ಮತ್ತು 2 ಒಂದೇ ಮಗ್ಗಿಂದ ಹೋಗುವುದಿಲ್ಲ. ಹಾಗಾಗಿ 16ನೇ 8ರ ಸಂಕ್ಷಿಪ್ತ ರೂಪ 2ನೇ 1. ಎರಡನೇದು 10ನೇ 5, ಇದರಲ್ಲಿ 5 1 5, 5 2 10, ಇದರ ಸಂಕ್ಷಿಪ್ತ ರೂಪ 2ನೇ 1. ನೆಕ್ಸ್ಟ್ ನೋಡಿ ಮೂರನೇದು 108ನೇ 54 ಕೊಟ್ಟಿದ್ದಾರೆ. ಇಡೀ ಸ್ಥಾನದಲ್ಲಿ 4 ಮತ್ತು 8 ಇರುವ ಕಾರಣ 2ರಲ್ಲಿ ಹೋಗುತ್ತೆ. ನೋಡುವ ಹಾಗಾದರೆ 2 ಎಷ್ಟಲ 5, 2 2 4, 1 ಉಳಿಯುತ್ತೆ. ಇಲ್ಲಿ ತಗೊಂಡ್ರೆ 14 ಆಯಿತು, 2 7 14. ನೆಕ್ಸ್ಟ್ ನೋಡಿ 2 ಎಷ್ಟಲ 10, 2 5 10, ಇಲ್ಲಿ ಎಷ್ಟು ಬಂತು? 8 ಇದೆ, 2 4 8. ಈಗ 27 ಮತ್ತು 54 ಒಂದೇ ಮಗ್ಗಿಂದ ಹೋಗಬೇಕಲ್ಲ. ಯಾವ ಮಗ್ಗಿ? 9ರಲ್ಲಿ ಹೋಗುತ್ತಲ್ವಾ. 9 3 27, 9 6 54. ಇನ್ನು 3 ಮತ್ತು 6 ಇದೆ. 3 1 3, 3 2 6. ಕನಿಷ್ಠ ರೂಪ ಸಿಕ್ತು ಎಷ್ಟು? 2ನೇ 1. 20ನೇ 4 ಇದೆ. 20ನೇ 4ನ ಕನಿಷ್ಠ ರೂಪ ತರುವ 40. ಹಾಗಾದರೆ ಕನಿಷ್ಠ ರೂಪ ಎಷ್ಟು? 5ನೇ 1. ನೆಕ್ಸ್ಟ್ 5ನೇದು ನೋಡಿ 15ನೇ 3 ಇದೆ. 3 1 3, 3 5 15. ಎಷ್ಟು ಬಂತು? 5ನೇ 1 ಬಂತು ಉತ್ತರ. ನೆಕ್ಸ್ಟ್ ನೋಡಿ 12 ಮತ್ತು 16 ಇದೆ. 2ರಿಂದ ಬಾಕ್ಸಿ ಹೋಗುತ್ತೆ. 2 6 12, 2 8 16, 2 3 6, 2 4 8. 3 ಮತ್ತು 4 ಒಂದೇ ಮಗ್ಗಿಂದ ಹೋಗುವುದಿಲ್ಲ. ಹಾಗಾಗಿ 4ನೇ 3, 16ನೇ 12ರ ಕನಿಷ್ಠ ರೂಪ. 27ನೇ 9 ಇದೆ. 27ನೇ 9, 9 1 9, 9 3 27, 1 ಮತ್ತು 3 ಉಳಿತು ಅಂದರೆ 3ನೇ 1, 27ನೇ 9ರ ಕನಿಷ್ಠ ರೂಪ. ನೆಕ್ಸ್ಟ್ ನೋಡಿ 36 ಮತ್ತು 48 ಇದೆ. 6ರಿಂದ ಹೋಗುತ್ತೆ. 6 6 36, 6 8 48. ನೆಕ್ಸ್ಟ್ 6 ಮತ್ತು 8 ಒಂದೇ ಮಗ್ಗಿಂದ ಹೋಗ್ಬೇಕು. ಯಾವುದು? 2ರಿಂದ ಹೋಗುತ್ತೆ. 2 3 6, 2 4 8. ಹಾಗಾದರೆ 48ನೇ 36ರ ಕನಿಷ್ಠ ರೂಪ 4ನೇ 3. 56ನೇ 24, 24 ಮತ್ತು 56 8ರಿಂದ ಹೋಗುತ್ತೆ. 8 1 8, 8 2 8 3 24, 8 4 32, 8 5 40, 8 6 48, 8 7 56. 3 ಮತ್ತು 7 ಸಿಕ್ಕಿದೆ. ಹಾಗಾದರೆ 56ನೇ 24ರ ಕನಿಷ್ಠ ರೂಪ 7ನೇ 3. 24, 2 3 6, 1 ಉಳಿಯುತ್ತೆ ಅಂದರೆ 12 ಆಯಿತು. 2 6 12, 12 ಮತ್ತು 36 ಇದೆ. ಪುನಃ 2ರಿಂದ ಹೋಗುತ್ತೆ. 2 6 12, 2 18 36. ಪುನಃ 6 1 6, 6 3 18. ಎಷ್ಟು ಬಂತು ನಮ್ಗೆ ಉತ್ತರ? 3ನೇ 1.